ಆಡ್ಬೋದು ಸರ್, ಅಂಡರ್ ಬಾರ್ ಲೇಟ್ ಆಡ್ತಾ ಇದ್ದೀರಾ ಸರ್ ತಾವು? ಯಾವ ವೆಬ್ಸೈಟ್? ಆಗಿಲ್ಲ. ವಿನ್ ಬಿಗ್ ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ಲಿಂದ ಸರ್. ಓಕೆ. ಹಾಂ ಸರ್, ಏನಂದರೆ ನಮ್ಮದು ಪ್ಲ್ಯಾಟ್ಫಾರ್ಮ್ ಇದೆ ಸರ್. ನಮ್ಮ ವೆಬ್ಸೈಟಲ್ಲಿ ನೀವೆಲ್ಲ ಕಸಿನೋ ಮತ್ತು ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಆಡ್ಬೋದು ಸರ್. ಅಂಡರ್ ಬಾರ್ ಲೇಟ್ ಬ್ಯಾಕರೇಟ್ ಎಲ್ಲ, ಮತ್ತು ಸ್ಪೋರ್ಟ್ಸ್ ಕ್ರಿಕೆಟಲ್ಲಿ ಕ್ರಿಕೆಟು ಆಡ್ಬೋದು, ಕ್ರಿಕೆಟ್, ಟೆನ್ನಿಸ್, ಫುಟ್ಬಾಲ್. ಆಡ್ತಾ ಇದ್ದೀರಾ ಸರ್ ತಾವು ಯಾವ ವೆಬ್ಸೈಟಲ್ಲಿ? ನಾವು ಆಡೋ ಬ್ಯಾಟನೇ ಬೇರೆ. ನಾವೇನೇ ಫಿಸಿಕಲ್ ಅಷ್ಟು ಆಡೋದು, ಡಿಜಿಟಲ್ ಆಗಿ ಯಾವ್ದು ಆಡಲ್ಲ. ಫಿಸಿಕಲ್ ಆಡ್ತಾರಾ? ಡಿಜಿಟಲ್ ನೀವೇನು ಹೇಳ್ತಾ ನಂಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ. ನೋಡಿ, ಒಂದು ವೆಬ್ಸೈಟ್ ಇದೆ ನಮ್ಮದು. ಓಕೆ, Okay. ನಮ್ಮ ವೆಬ್ಸೈಟ್ ಹೆಸರು ವಿನ್ಬಿಗ್25 ಅಂತ. ನಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ತಿರಲ್ಲ, ಹಾಂ, ನಿಮ್ಗೆ ವಿನ್ಬಿಗ್25 ಏನು ಆ್ಯಪ್ ಇದು ಏನು? ವೆಬ್ಸೈಟು, ವೆಬ್ ಆ್ಯಪ್. ಓಕೆ ಓಕೆ ಓಕೆ, ನಮ್ಮ ವೆಬ್ಸೈಟ್ ಏನಿದೆ ಅಂದರೆ ನೀವು ವಿಸಿಟ್ ಮಾಡಿ, ಅಲ್ಲೇ ನಾವು ರಿಜಿಸ್ಟ್ರೇಷನ್ಗೆ ನೀವು ಮಾಡಿಬಿಟ್ಟು ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಲಾಗಿನ್ ಮಾಡಿಬಿಟ್ಟು ಡೆಪಾಸಿಟ್ ಮಾಡಿ ನೀವು ಎಲ್ಲ ಕಸಿನೋ ಗೇಮ್ಸ್ ಆಡ್ಬೋದು ಸರ್. ಓಕೆ. ಹಾಂ ಸರ್. ಕಸಿನೋ ಅಂದರೆ ಗೊತ್ತಿಲ್ಲ ಸರ್ ನಿಮಗೆ? ಹಾಂ. ಗೋವಾ ವಿಸಿಟ್ ಮಾಡಿದ್ದೀರಾ ಸರ್ ಇವಾಗ? ಗೋವಾನ? ಇಲ್ಲ ಸರ್. ಏನು ಸರ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಇಲ್ಲೇ ನಿಮ್ಗೆ ಮುಂಚೆ ಆಡಿದ್ದೀರಾ king5 6 ಅಲ್ಲಿ ತಾವು? ನಾವು ಆಡೇ ಇಲ್ಲ. ಆಡೇ ಇಲ್ಲ? ನಿಮ್ಮ ನಂಬರ್ ಇಲ್ಲಿ king5 6 ಅಲ್ಲಿ ನಿಮ್ಮ ನಂಬರ್ ರಿಜಿಸ್ಟರ್ ಇದೆ, ಮತ್ತೆ ಯಾರು ಆಡ್ರಿ ಸರ್ ನೀವೇ ಆಡಿಲ್ಲ ಅಂದ್ರೆ? ರೀ ನಾನು ಗೋವಾ ಗೋವಾ ಈ ಮುಖ ಕೂಡ ನೋಡಿಲ್ಲ ನಾನು. ಗೋವಾದಲ್ಲಿ ನನ್ನ ನಂಬರ್ ಹೆಂಗೆ ಬರುತ್ತೆ? ಇದು ಗೋವಾ ಬಿಡಿ, ವೆಬ್ಸೈಟಲ್ಲಿ ಮಾತಾಡ್ತಾ ಇರೋದು, ಆನ್ಲೈನ್ ಗೇಮಿಂಗ್ ವೆಬ್ಸೈಟಲ್ಲಿ. ನಾನಿರೋ ಏರಿಯಾದಲ್ಲಿ ನೆಟ್ವರ್ಕೇ ಕರೆಕ್ಟಾಗಿ ಬರಲ್ಲ. ವೆಬ್ಸೈಟಲ್ಲಿ ಹಿಂಗೆ ಆಡಲಿ. ಫೋನ್ ಮಾಡೋದಕ್ಕೆ ನೆಟ್ವರ್ಕ್ ಕರೆಕ್ಟ್ ಬರಲ್ಲ. ಆಯ್ತು ನೋಡಿ, ಏನು ಟ್ರೈ ಮಾಡೋ ಇಷ್ಟಪಡ್ತೀರಾ? ಚಲೋ ಗೇಮ್ಸ್ ಅದಾವ, ಆಟಾಡ್ಬೋದು. ಒಂದು ಸಣ್ಣ ಪುಟ್ಟ ಅಮೌಂಟ್ ಡೆಪಾಸಿಟ್ ಮಾಡಿಬಿಟ್ಟು ಆಟಾಡಿ ನೋಡಿ. ಸಣ್ಣ ಪುಟ್ಟ ಅಂದರೆ ಎಷ್ಟು ಡೆಪಾಸಿಟ್ ಮಾಡ್ಬೋದು? ಏನು 100 ರೂಪಾಯಿನೂ ಡೆಪಾಸಿಟ್ ಮಾಡ್ಕೋಬೋದು ತಾವು. 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿನೂ ಡೆಪಾಸಿಟ್ ಮಾಡ್ಕೋಬೋದು. ಎಷ್ಟು ನೀವು ಆಡ್ತೀರಾ ಅದರಲ್ಲಿ ವಿನ್ನಿಂಗ್ಸ್ ಚಲೋ ಇರುತ್ತೆ. ಗೇಮ್ಸಲ್ಲಿ ನಿಮಗೆ ಗೇಮ್ ಸಜೆಸ್ಟ್ ಮಾಡ್ತೀನಿ, ಒಂದು 4-5 ಗೇಮ್ ಸಜೆಸ್ಟ್ ಮಾಡ್ತೀನಿ. ಅದರ ಓಪನ್ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ನೋಡಿ. ಮಾಡ್ತೀರಾ ಸರ್? ಗೆದ್ರೆ ಅದರಲ್ಲಿ ರೇಷಿಯೋ ಇರುತ್ತೆ ಸರ್. ಇನ್ ಕೇಸ್ ಯಾವ ಗೇಮ್ ಆಡ್ತಾ ಇದ್ದೀರಾ ಡಿಪೆಂಡ್ ಆಗತ್ತೆ. ಇನ್ ಕೇಸ್ ನೀವು ಅಂಡರ್ ಬಾರ್ ಆಡ್ತಾ ಇದ್ದೀರಾ ಅಂದ್ರೆ 100ಕ್ಕೆ 100. ಅದೇ ಯಾವ ಥರ ಗೇಮ್ಸ್ ಇರುತ್ತೆ ಅಂತ? ಇದರಲ್ಲಿ ಹೇಗಂದ್ರೆ ಸರ್, ಕ್ರೇಜಿ ಟೈಮ್ ನಂಬರ್ ಗೇಮ್ಸ್ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ನೋಡಿ ಸರ್, ಈ ನಂಬರ್ ಗೇಮ್, ಕಾರ್ಡ್ ಗೇಮ್ ಇರುತ್ತವೆ. ಮತ್ತೆ ಗೇಮ್ ಶೋ ಅಂದ್ರೆ ಇಲ್ಲೇ ಇದು ಚಲೋ ಗೇಮ್ಸ್ ಅಂದ್ರೆ ಈಗ ಏನ್ ಮೊಬೈಲಲ್ಲಿ ನೀವು ಲೂಡೋ ಗೇಮ್ ಆಡ್ತಿರಲ್ಲ, ಅದರಂಗೆ ನಿಮ್ಗೆ ಇದು ಸಿಗತ್ತೆ, ಗೇಮ್ ಸಿಗತ್ತೆ ಓಕೆ ಆಡಕ್ಕೆ. ಮತ್ತೆ ನಿಮ್ಗೆ ಕ್ರೇಜಿ ಟೈಮ್, ಫಂಕಿ ಟೈಮ್ ಅಂತ ಇರುತ್ತೆ. ಇದರಲ್ಲಿ ನಂಬರ್ ಮೇಲೆ ನೀವು ಬೆಟ್ ಮಾಡಬೇಕು, ಅದು ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಅಮೌಂಟ್ ಇನ್ಕೇಸ್ ತಿಳ್ಕೊಳ್ಳಿ, ಒಂದು 50 ರೂಪೀಸ್ 100 ರೂಪೀಸ್ ಹಚ್ಚಿದ್ದೀರಾ, ಓಕೆ, ಅಲ್ಲಿ ನಿಮಗೆ ಇನ್ಕೇಸ್ ಮಲ್ಟಿಪ್ಲೈ ಬೈ 100 ಆಯ್ತು ಅಂದ್ರೆ 50 × 100 5000 ರೂಪೀಸ್ ನಿಮ್ಗೆ ಔಟ್ಪುಟ್ ಆಗಿರುತ್ತೆ ಸರ್. ಆಗಿರುತ್ತೆ. ಓಕೆ. ಮಲ್ಟಿಪ್ಲೈ ಆಗೋದು ಚಾನ್ಸಸ್ ಇರುತ್ತೆ. ಬಿಸ್ನೆಸ್ ಲಗ್ ಗೇಮ್ ಸರ್. ಈಗ 10 ದೊಡ್ಡ ಅಮೌಂಟ್ ಆಗ್ತದೆ. ನಾನು ಹೇಳೋದಿಲ್ಲ ನಿಮ್ಗೆ ಬರೀ ಪ್ರಾಫಿಟ್ ಆಗುತ್ತೆ, ಇದರಲ್ಲಿ ಲಾಸಸ್ ಕೂಡ ಇರುತ್ತೆ. ಓಕೆ ಸರ್. ಓಕೆ. ಟ್ರೈ ಮಾಡ್ತೀರಾ? ನನ್ನ ಹತ್ರ ದುಡ್ಡಿಲ್ಲ. ನೀವು ಒಂದು 100 ರೂಪಾಯಿ ಫೋನ್ ಪೇ ಮಾಡಿದ್ರೆ ಹಾಕ್ಬಿಟ್ಟು ಆಡ್ಬಿಟ್ಟು ಗೆದ್ಬಿಟ್ಟು ನೀವು ರಿಟರ್ನ್ ಮಾಡಿಬಿಡ್ತೀನಿ. ವೆಬ್ಸೈಟು ನಾನೇ ಕೊಡ್ತೀನಿ ಸರ್, ದುಡ್ಡು ನಾನೇ ಕೊಡ್ತೀನಿ, ಗೆದ್ದಿದ್ದು ಅಮೌಂಟ್ ನೀವು ತಗೊಳ್ಳಿ, ಹೌದಲ್ಲ? ದುಡ್ಡು ಇವಾಗ ಸದ್ಯಕ್ಕೆ ಒಂದು 100-200 ಹಾಕಿ ಆಡ್ಬಿಟ್ಟು ಗೆದ್ದಿದ್ದು ನಿಮಗೆ ಕೊಟ್ಬಿಡ್ತೀನಿ. ಬೋನಸ್ ತಗೊಳ್ಳಿ ಸರ್, ಡೆಪಾಸಿಟ್ ಮಾಡಿಬಿಟ್ಟು ಬೋನಸ್ ತಗೊಳ್ಳಿ. ನಾನು ಹೇಳ್ತಾನಿಲ್ಲ, ನಂಗೆ ದುಡ್ಡು ಬೇಡ, ನನ್ನ ಕಸ್ಟಮರ್ ಬೇಕು. ಡೆಪಾಸಿಟ್ ಮಾಡೋಕ್ಕೂ ಇಲ್ವಲ್ಲ ನಮ್ಮ ಹತ್ರ, ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನು. ತೊಂದರೆ ಇಲ್ಲ, ಯಾವಾಗ ದುಡ್ಡು ಇರುತ್ತೆ ಅವಾಗ ನೀವು ಆಟಾಡಿ ಅಂತೆ. ಏನು ಫೋರ್ಸ್ ಇಲ್ಲ ನಿಮಗೆ. ಆಡ್ತೀರಂದ್ರೆ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಆಡಿ. ಇಂಟ್ರೆಸ್ಟ್ ಇಟ್ಕೊಂಡು ಆಡಿದರೆ ಗೆದ್ದು ಗೆಲ್ತಾರೆ ಸರ್. ಎಷ್ಟೋ ಲಕ್ಷ ಮಂದಿ ಲ್ಯಾಕ್ಸ್ ಡೆಪಾಸಿಟ್ ಮಾಡಿ ಆಡ್ತಾರೆ ಸರ್, ಆಗಿರುತ್ತೆ. ಓಕೆ, ನನಗೆ ಇವಾಗ ಇಂಟ್ರೆಸ್ಟ್ ಇಲ್ಲ. ಸರಿ ಬಿಡಿ. ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಸರ್. ಓಕೆ, ಥ್ಯಾಂಕ್ ಯು. ಅಷ್ಟು ದುಡ್ಡಿಲ್ಲ, ಇಂಟ್ರೆಸ್ಟ್ ಇಲ್ಲ, ಆಡೋದಿಲ್ಲ. ಆಯ್ತು ಸರ್. ಎಷ್ಟು ಮನೆ ಹಾಳು ಮಾಡ್ತೀರಿ ಗ್ಯಾಮ್ಲಿಂಗ್ ಆಡ್ಸಿ ನೀವು? ಆಡ್ತೀವಲ್ಲ ಸರ್, ನಾನು ಆಡ್ತೀನಿ. ನೀನು ಆಡ್ತೀಯ, ಎಷ್ಟು ಮನೆ ಹಾಳು ಮಾಡ್ತೀರಾ ನೀವು ಗ್ಯಾಮ್ಲಿಂಗ್ ಆಡ್ಸಿ ಎಷ್ಟು ಜನ ಯೂತ್ಸ್ ನೇಣು ಹಾಕೊಂಡು ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡು ಸಾಲ ಮಾಡಿ ಗ್ಯಾಮ್ಲಿಂಗ್ ಆಡಿ. ಅಲ್ಲ, ನಾನು ನೋಡಿ ಆಡೋರ್ಗೆ ಆಡಿಸ್ತೀವಿ, ಇಲ್ಲಿದ್ದು ಕುದಿಗಿಡ್ದು ಆಡಿಸಲ್ಲ. ಯಾವ ಊರು ನಿಮ್ದು? ನಮ್ದು ಬ್ಯಾಂಗ್ಳೂರು. ಬೆಂಗಳೂರಲ್ಲಿ ಎಲ್ಲಿರೋದು? ಬೆಂಗಳೂರಲ್ಲಿ ವಿಜಯನಗರಲ್ಲಿ. ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀರಾ, ಬೆಂಗಳೂರು ಅಂತ ಹೇಳ್ತೀರಾ? ಹೌದು, ಇದೀನಿ ನಾನು ಧಾರವಾಡದಿಂದ. ಬಟ್
ಇರೋದು ಬೆಂಗಳೂರಲ್ಲಿ ಇರ್ತೀನಿ. ಧಾರವಾಡ ಅದ್ರಲ್ಲಿ ಹತ್ರ ಯಾವ ಏನಾಯ್ತು? ಊರು? ನನ್ ಧಾರವಾಡ ಹತ್ರ ಮನೆ ಯಾವ ಊರು? ತಗೊಂಡ್ ಏನ್ ಮಾಡ್ತೀಯ? ಹಳ್ಳಿನ ಸಿಟಿನ ನೀವು? ಸಿಟಿನ. ಸಿಟಿಲಿ ಹಳ್ಳಿ ಹುಡುಗರ ಪರಿಸ್ಥಿತಿ ಗೊತ್ತಾ ನಿಮ್ಗೆ? ಗ್ಯಾಮ್ಲಿಂಗ್ ಹಾ, ಆಡಿ ಎಲ್ಲ ಗೊತ್ತು. ಇನ್ನೊಬ್ಬರ ಸಂಬಳ ಎಲ್ಲ ಇಟ್ಟು ಗ್ಯಾಮ್ಲಿಂಗ್ ಆಡಿ ಸಾಲ ಮಾಡಿ ಆ್ಯಪ್ಗಳಲ್ಲಿ ಲೋನ್ ತಗೊಂಡು ಲೋನ್ ತೀರ್ಸಕ್ಕೆ ಎಷ್ಟೋ ಜನ ಸಾಯ್ತಾ ಇದಾರೆ. ನೀವು ಗ್ಯಾಮ್ಲಿಂಗ್ ಆಡಿ ಅಂತ ಪ್ರೋವೋಕ್ ಮಾಡ್ತೀರಾ ಎಲ್ಲಾರ್ಗು, ಪಬ್ಲಿಸಿಟಿ ಬೇರೆ ಮಾಡ್ಕೊಂತೀರಾ. ಅಣ್ಣ ಒಂದ್ ಮಾತು ಹೇಳ್ತೀನಿ, ಹೋಗ್ಬಿಟ್ಟು ವೆಲ್ಫೇರ್ ಮಾಡಿ ಅಣ್ಣ. ಎಷ್ಟ್ ಜನ ಓಕೆನಾ? ಮನೆ ಹಾಳ್ ಮಾಡಿ ನೀವು ದುಡ್ಡು ಮಾಡ್ತಿರ್ರಿ ಗ್ಯಾಮ್ಲಿಂಗ್ ಅವರು. ಎಷ್ಟ್ ಮಂದಿನೂ ವಿನ್ನೂ ಆಗಿದಾರಣ್ಣ. ಅದು ಯಾರು ಹೇಳೋದಿಲ್ಲ, ಬರೀ ಸೋತಿದ್ದು ಹೇಳ್ತಾರೆ. ಹೌದಲ್ಲ? ನೀವು ವಿನ್ ಆಗಕ್ಕ ಮಾಡ್ತೀರಾ? ಎಷ್ಟ್ ಜನ ಲಕ್ಷ ಕಳ್ಕೊಂಡು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದ್ರೆ ಎಷ್ಟೋ ಜನ ನಿಮ್ಮ ಹತ್ರ ಗೇಮ್ ಆಡಿ ನಿಮ್ ವೆಬ್ಸೈಟ್ ಯಾರ್ ನೋಡಿದಿರಣ್ಣ? ಯಾರ್ ನೋಡಿದಿರ ತಾವು? ನನ್ನ ಫ್ರೆಂಡ್ಸ್ ಎಷ್ಟೋ ಎಷ್ಟೋ ಮಂದಿ ಜನ ಆಡಿದ್ದಾರೆ. ಆಡ್ತಾರೆ. ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಸಾಲ ಮಾಡ್ಕೊಡ್ತಾರೆ, ಇರೋ ಬರೋ ಒಡವೆ ಆಸ್ತಿ ಎಲ್ಲ ಮಾರ್ಕೊಂಡು ಗ್ಯಾಮ್ ಮಾಡಿ ಇಲ್ಲಿ ಬೀದಿಲಿ ಅಣ್ಣ, ಒಂದ್ ಮಾತು ಹೇಳ್ತೀನಿ. ಎಷ್ಟೋ ಜನ ಬಿಸ್ನೆಸ್ ಇಲ್ಲ. ಅಣ್ಣ ಒಂದ್ ಮಾತು ಹೇಳ್ತೀನಿ, ನೀವ್ ಹೇಳ್ತಾ ಇದೀರಾ ಗ್ಯಾಮ್ಲಿಂಗ್ ಹೇಳ್ತಾ ಇದೀರಾ. ಸಿಗರೇಟು ಕುಡಿಬಾರ್ದು. ಸಿಗರೇಟು ಕುಡಿತಾರಲ್ಲ ಮಂದಿ. ಹೌದು, ನಾನು ಕುಡಿಯಲ್ಲ, ನಮ್ಗೆ ಸಿಗರೇಟ್ ಬಿಟ್ಟಿದಾರ. ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಗುಟ್ಕಾನು ಹಾಕಲ್ಲ. ಅಂತವ್ರ ನಾನು ಸಪೋರ್ಟ್ ಮಾಡಲ್ಲ ಈ ತರ ಮಾಡಿ ಅಂತಾನು. ಅಣ್ಣ ನೀ ಸುಂದರ ಅಣ್ಣ, ಬಟ್ ಎಲ್ಲಾ ಮಂದಿ ಸುಂದರ ಇಲ್ಲಲ್ಲ. ಸುರ್ಸುಂದ್ರ ಅಂತ ಹೇಳ್ತಾ ಇಲ್ಲ ರೀ. ಹಾ, ಅದೇ ಹೇಳ್ತಾ ಇರೋದು. ಜನಕ್ಕೆ ಒಳ್ಳೇದ್ ಹೇಳ್ಬೇಕು, ಕೆಟ್ಟದೆಲ್ಲ ಪ್ರವೋಕ್ ಮಾಡಬಾರ್ದು, ಕೆಟ್ಟದೆಲ್ಲ ಪ್ರೇರಣೆ ಕೊಡಬಾರ್ದು ಜನಕ್ಕೆ. ಅರ್ಥ ಆಯ್ತಾ? ನೋಡಿ ಅಣ್ಣ, ಎಲ್ಲಾ ಕಡೆ ನೀವ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಯ್ತು ಬಿಡಿ ಅಣ್ಣ. ಕರ್ನಾಟಕದಲ್ಲಿ ಏನ್ರಿ, ಉತ್ತರ ಕರ್ನಾಟಕದವರೆಲ್ಲ ಎಷ್ಟು ಮರ್ಯಾದೆ ಇದೆ ಗೊತ್ತಾ, ಎಷ್ಟು ರೆಸ್ಪೆಕ್ಟ್ ಇದೆ. ಅದನ್ನೆಲ್ಲ ನೀವು ಗ್ಯಾಮ್ಲಿಂಗ್ ಅಣ್ಣ, ಎಲ್ಲ ಇದೆ. ಹಂಗಂದ್ರೆ ಗೋವಾಗ್ ಬಂದು ಕಸಿನೋ ಬಂದ್ ಮಾಡ್ಸಿ ಅಣ್ಣ ಫಸ್ಟ್, ಆಮೇಲೆ ನಾವು ಬಂದ್ ಮಾಡ್ತೀವಿ. ಗೋವಾ ಬರಲ್ಲ, ಕೆಸಿನೋ ಅಲ್ಲ, ಬೆಂಗಳೂರೇ ಸೂಪರ್ ಆಗಿದೆ. ಕರ್ನಾಟಕನೇ ಎಷ್ಟೋ ಚೆನ್ನಾಗಿದೆ. ನಾನು ಗೋವಾ ಬರಲ್ಲ, ಯಾವ ಕೆಸಿನೋ ಮಾಡಲ್ಲ. ಅರ್ಥ ಆಯ್ತಾ? ಆಯ್ತಣ್ಣ, ಆಯ್ತಲ್ಲ, ಮುಗಿತಲ್ಲ ಮಾತ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮುಗಿತು. ಎದಕ್ ಚಿಂಗಮ್ ಜಗ್ಗ ಆಗತ್ತೆ ಅಣ್ಣ. ಹೌದಾಯ್ತಲ್ಲ, ಮುಗಿದು. ಅಲ್ಲ ರೀ, ನೀವ್ ಹೇಳ್ತೀರಾ ಆಡಿ ಅಂತ. ಈಗ ಆಡೋರ ನೋಡಿ ಅಣ್ಣ, ಆಡೋರು ನಮ್ ಕಡೆ ಆಡಿಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ಆಡ್ತಾರೆ. ಎಲ್ಲಾರು ಆಡ್ಲಿ ಬಿಡ್ರಿ. ಆಡ್ಲಿ ಬಿಡ್ರಿ, ನೀವು ಆರಾಮಿಗಿರಿ, ಟೆನ್ಷನ್ ತಗೊಳ್ಬೇಡಿ. ಅಲ್ಲ, ನನಗೆ ಕೇಳ್ತೀರಾ? ನಿಮ್ಗೆ ನೀವು ಇಂಟ್ರೆಸ್ಟ್ ತೋರಿಸಿದಾರಲ್ಲ. ಎಲ್ಲ ಹೇಳ್ತಿರೋದು. ನಾನು ಯಾರೋ ಕಾಲ್ ಮಾಡ್ರು ಅಂತ ರಿಸೀವ್ ಮಾಡಿದೆ. ನೀವು ಈ ತರ ಎಲ್ಲ ಪ್ರೊವೋಕ್ ಮಾಡ್ತೀರಲ್ಲ, ನೀವು ಈ ತರ ಎಲ್ಲ ಪ್ರೇರಣೆ ಮಾಡ್ತಿರಲ್ಲ, ಈ ತರ ಆಡಿ ಸರ್ ಅಂತ. ಏನನ್ನ ಅಕಸ್ಮಾತ್ ಆಡ್ಬಿಟ್ಟು ಎಲ್ಲ ಕಳ್ಕೊಂಡ್ರೆ ನೀವು ವಾಪಸ್ ಕೊಡ್ತೀರಾ? ಕೊಡ್ತೀರಾ? ಆಯ್ತಣ್ಣ, ನಾಳೆ ಕೆಲಸ ಬಿಡ್ತೀನಿ ತಗೊಳ್ಳಿ ಅಣ್ಣ ನಾನು. ಓಕೆನಾ? ಥ್ಯಾಂಕ್ ಯು ಅಣ್ಣ. ದುಡಿಯೋದು ಒಳ್ಳೆದಾರಲ್ಲಿ ದುಡಿಯೋದು ನೋಡ್ರಿ. ಆಯ್ತಣ್ಣ, ನೀವು ಹೇಳಿದ್ರಲ್ಲ ಈ ಬುದ್ಧಿ ಬಂತಣ್ಣ ನಂಗೆ. ತಲೆ ಮೇಲೆ ಹೊಡೆದು ಎಷ್ಟೋ ಜನ ಜೀವನ ಹಾಳು ಮಾಡಿ ಯಾಕ್ರೆ ಬದುಕ್ತೀರಾ? ಏನ್ ಮಾಡೋಣ, ದುನಿಯಾದ ಹಂಗೈತಣ್ಣ, ಏನ್ ಮಾಡಕ್ಕಾಗಲ್ಲ. ಮಾರ್ಕೆಟ್ ಅಲ್ಲಿ ಕೂಲಿ ಮಾಡೋದು ಎಷ್ಟೋ ನೆಮ್ಮದಿಯಾಗಿರ್ತಾರೆ. ನೀವು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಬೇರೆಯವ್ರ ಜೀವನ ಹಾಳು ಮಾಡಿ ತಿಂದು ಎಷ್ಟು ದಿನ ಬದುಕ್ತೀರಿ ನೀವು? ಯಾರ ಜೀವನ ಹಾಳು ಮಾಡಿಲ್ಲ ನಾವು. ಗ್ಯಾಮ್ಲಿಂಗ್ ನೀವೆಲ್ಲ ಗ್ಯಾಮ್ಲಿಂಗ್ ಅವ್ರು ಎಷ್ಟು ದಿನ ತಿಂತೀರಿ, ಎಷ್ಟು ದಿನ ಬದುಕ್ತೀರಿ ನೀವು ದುಡ್ಡು ಹಾಳು ಮಾಡಿ ಜನಕ್ಕೆ? ಅಣ್ಣ, ಇವತ್ ಕೆಲ್ಸಕ್ಕೆ ಹೋಗಿಲ್ಲ ಅಣ್ಣ ನೀವು? ಯಾರು ನೀವು? ರೀ, ನಾನು ಕೆಲ್ಸಕ್ಕೆ ಹೋಗ್ತೀನ ಬಿಡ್ತೀನ ಅದು ಸೆಕೆಂಡ್ರಿ. ಅದೆಲ್ಲ ನಿಮ್ಗೆ ಯಾಕೆ? ಬಿಡಿ ಅಣ್ಣ, ನಿಮ್ ಕೆಲ್ಸನೇ ಇದು ತಾನೇ. ಹಾ ಅಣ್ಣ, ಇರ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಮಾತಾಡೋಣ ಅಣ್ಣ ಫ್ರೀ ಇಲ್ಲಿಂದ. ಯಾಕಂದ್ರೆ ಕಂಪ್ನಿ ಟೈಮ್ ವೇಸ್ಟ್ ಆಗ್ತಿದೆ, ಮುಂದೆ ಟೈಮ್ ವೇಸ್ಟ್ ಆಗ್ತಿದೆ ಅಣ್ಣ. ಆಗ್ಲಿ ಬಿಡ್ರಿ, ಎಷ್ಟೋ ಜನಕ್ಕೆ ದುಡ್ಡು ಹಾಳು ಮಾಡಿ ಎಷ್ಟೋ ಜನ ಜೀವನ ಹಾಳು ಮಾಡಿ ದುಡ್ಡು ಮಾಡಿರ್ತಾರಲ್ಲ ನಿಮ್ ಕಂಪ್ನಿಯವರು. ಆಗ್ಲಿ ಬಿಡ್ರಿ, ಮಾತಾಡ್ರಿ. ಅಣ್ಣ, ನಿಮ್ ಟೈಮ್ ಇಲ್ಲ ಅಂದ್ರೆ ನಂಗೆ ಟೈಮ್ ಇಲ್ಲ ಅಂತಿಲ್ಲ ಅಣ್ಣ. ನೆಕ್ಸ್ಟ್ ಟೈಮ್ ನನಗೂ ಟೈಮ್ ಇಲ್ಲ, ನಾನು ಕೆಲಸ ಮಾಡಿದೆ, ನಾನು ಆಫೀಸಲ್ಲಿ ಇದ್ದೀನಿ. ಆಯ್ತಾ? ಮಾಡಿದ್ದು ಅರ್ಥ ಆಯ್ತಾ? ಅದು ಅಣ್ಣ ಈಗ ಅರ್ಥ ಆಯ್ತಣ್ಣ ನನ್ಗೆ, ಬುದ್ಧಿ ಬಂತು. ನೀವು ಹೇಳಿದ್ಮೇಲೆ ನಿಮ್ ಜೊತೆ ಮಾತಾಡಿದಲ್ಲ ಅಣ್ಣ, ಈಗ ನನ್ಗೆ ರಿಯಲೈಸ್ ಆಯ್ತು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಮತ್ತೊಮ್ಮೆ ನಿಮ್ಮ ಹೆಸರೇನು? ನಂದು ಆಧಾರ್ ಕಾರ್ಡ್ ಕಳಿಸ್ಕೊಡ್ತೀನಿ ಅಣ್ಣ. ಓಕೆ, ಹೆಸರು ಹೇಳಿ ಸಾಕು. ಕರಣ್ ಅಂತ ಹೇಳಿದಲ್ಲ ಅದು ಸ್ಟಾರ್ಟಿಂಗ್. ಸರಿ, ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ, ಗ್ಯಾಮ್ಲಿಂಗ್ ಎಲ್ಲ ಆಡ್ಸಕ್ ಹೋಗ್ಬೇಡಿ. ಥ್ಯಾಂಕ್ ಯು ಅಣ್ಣ, ನನ್ನ ಕಣ್ಣು ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಗುಡ್ ನೈಟ್ ಅಣ್ಣ, ಬಾಯ್. ಗುಡ್ ಆಫ್ಟರ್ನೂನ್ ರೀ.